ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದು ಪಾರ್ಟ್ 3 ಹಾಗೂ ಫೈನಲ್ ನಮ್ಮ ಕೂರ್ಗ್ ವಿಡಿಯೋ ಆಗಿರುತ್ತೆ. ಮೊದಲೇದಾಗಿ ನಾವು ಯಾವ ಹೋಮ್ ಸ್ಟೇ ಮಾಡಿದ್ವಿ ಅಂತ ನೋಡ್ಕೊಂಬರೋಣ. ನಾವು ಚೂಸ್ ಮಾಡಿದ್ದು ಕಾವೇರಿ ಸೂಟ್ಸ್ ಅಂತ. ಇದು ಫಸ್ಟು ಹಾಲ್ ಎಂಟ್ರಿ, ಸೀಟಿಂಗ್ ಫೆಸಿಲಿಟಿ ಕೊಟ್ಟಿದ್ದಾರೆ ಆ್ಯಂಡ್ ಕಾಮನ್ ವಾಶ್ರೂಮ್ ತುಂಬ ಹೈಜಿನಿಕ್ಕಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಈ ವಾಶ್ರೂಮು ಕೂಡ. ಅದಾದಮೇಲೆ ಶಿಂಕ್, ಒಂದು ಮಿರರ್ ಫೆಸಿಲಿಟಿ ಕೂಡ ಕೊಟ್ಟಿದ್ದಾರೆ. ಇದು ಸಿಂಗಲ್ ಕಾಟು. ನಾವು 4 ಜನಕ್ಕಂತ ಚೂಸ್ ಮಾಡ್ಕೊಂಡಿದ್ದು ಸಿಂಗಲ್ ಕಾಟ್, ಮತ್ತು ಇನ್ನೊಂದು ಸಪ್ರೇಟ್ ಕಾಟ್ ಕೂಡ ಕೊಟ್ಟಿದ್ರು, ಇನ್ಕ್ಲೂಡಿಂಗ್ ಸ್ವಲ್ಪ ಕಿಚನ್ ಐಟಮ್ಸ್ಗಳು ಕೊಟ್ಟಿದ್ರು, ಪ್ಲೇಟ್ಸ್ ಅಥವಾ ಕಪ್ ಆ ಥರ ಏನಾದ್ರು ಐಟಮ್ಸ್ಗಳನ್ನು ಕೊಟ್ಟಿದ್ರು. ನೀವು ಬೇಕಂದರೆ ಕೇಳ್ಬೋದು ನಿಮ್ಗೆ ಏನಾದ್ರು ಬೇಕಂತಂದರೆ. ಅದಾದಮೇಲೆ ಇದು ಇನ್ನೊಂದು ಬೆಡ್ರೂಮ್. ಇಲ್ಲಿ ಆಲ್ಮೋಸ್ಟ್ 3 ಜನ ಮನ್ಕೊಳ್ಬೋದು ಈ ಬೆಡ್ರೂಮಲ್ಲಿ, ಇನ್ಕ್ಲೂಡಿಂಗ್ ಬ್ರೇಕ್ಫಾಸ್ಟ್ ಕೂಡ ಈ ಒಂದು ಹೋಮ್ ಸ್ಟೇ ಇನ್ಕ್ಲೂಡ್ ಮಾಡಿರ್ತಾರೆ ಇವರು. ಆ್ಯಂಡ್ ಇದು ಕಂಪ್ಲೀಟಾಗಿ ನಾವು ತಂದಿರೋ ಐಟಮ್ಸ್ಗಳನ್ನು ಇಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡಿದಂಥ ರೂಮ್ ಇದು. ಹೌ ಇಸ್ ದ ರೂಮ್? ರೂಮ್ ಇಸ್ ಬ್ಯೂಟಿಫುಲ್, ಬಟ್ ತುಂಬ ಚಳಿ ಆಗಿದೆ. ಹೀಟರ್ ಕೊಟ್ಟಿದ್ರೆ ಚೆನ್ನಾಗಿರುತ್ತೆ. ಮಾರ್ನಿಂಗ್ ವ್ಯೂ ಹೆಂಗಿದೆ ಮಡಿಕೇರಿಲಿ? ಫುಲ್ಲು ಫಾಗ್ ತುಂಬಿಕೊಂಡಿದೆ. ಬಟ್ ಮಾನ್ಸೂನ್ ಸೀಸನಲ್ಲಿ ಇನ್ನೂ ಜಾಸ್ತಿ ಇರುತ್ತೆ. ಬಟ್ ಮಳೆ ಇರೋದ್ರಿಂದ ಇಷ್ಟು ಫಾಗ್ ಅಂತ ಅನಿಸ್ತದೆ. ತುಂಬ ಥಂಡಿ ಇದೆ, ಬಟ್ ಅಷ್ಟೊಂದು ಚಳಿ ಏನು ಅನಿಸ್ತಾ ಇಲ್ಲ. ಇದು ಔಟ್ಸೈಡ್ ನಾವು ಹೋಮ್ ಸ್ಟೇ ಆಗಿರೋವಂಥ ಜಾಗ. ಚೆನ್ನಾಗಿದೆ ಇಲ್ಲಿ ಪ್ಯಾಸೇಜ್, ಬಟ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಪ್ಯಾಸೇಜ್. ಉಡ್ಡಲ್ಲ, ಅದು ಟೇಲ್ಸ್ ಥರ ಅನ್ಸುತ್ತೆ. ಇದು ಟೇಲ್ಸ್ ಥರನೇ. ಇಲ್ಲಿ ಇನ್ನೊಂದು ರೂಮ್ ಇದೆಯಾ? ಇದೆಲ್ಲ ರಿಯಲ್ ಪ್ಲ್ಯಾಂಟಾ? ರಿಯಲ್ ಪ್ಲ್ಯಾಂಟ್. ಜಿಲ್ಲೆ ಸ್ಕೂಲ, ಜಿಲ್ಲೆ ಸ್ಕೂಲ್. ಮೇಡಮ್, ಗುಡ್ ಮಾರ್ನಿಂಗ್ ಮೇಡಮ್. ಪರವಾಗಿಲ್ಲ, ನಿಮ್ಮ ಮುಖ ತೋರಿಸಿ. ಹೇಗಿದೆ ಎಕ್ಸ್ಪೀರಿಯನ್ಸು? ಹೇಗಿದೆ ಮೇಡಮ್ ಎಕ್ಸ್ಪೀರಿಯನ್ಸು? ಚೆನ್ನಾಗಿದೆಯಾ? ಪ್ರತಿ ಸಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ರಲ್ಲ, ಇವು ಎಕ್ಸ್ಪೀರಿಯನ್ಸ್ ಹೆಂಗಿದೆ? ಬಟ್ ಇಲ್ಲೂ ದೇವಸ್ಥಾನ ಕವರ್ ಮಾಡ್ತೀರಾ ನೀವು? ಹೊಸ ಪ್ಲೇಸ್ ಅಲ್ವಾ, ನಮ್ಗೆ ಅಷ್ಟೊಂದು ನಿದ್ದೆ ಏನು ಬಂದಿಲ್ಲ. ಟಯರ್ಡ್ ಅಂತ ತುಂಬ ಫೀಲ್ ಆಗ್ತಾಯಿತ್ತು. ಬಟ್ ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ವಾಕ್ ಮಾಡ್ಕೊಂಡು ಬರೋಣ, ಹೇಗಿದೆ ಪ್ಲೇಸ್ ಅಂತ ನೋಡೋಣ ಅಂತ ಬಂದಿದ್ದು. ಈ ರೂಮ್ ಆಲ್ಮೋಸ್ಟ್ ನಮಗೆ ರಾಜಾ ಸೀಟ್ ಗಾರ್ಡನ್ನಿಂದ 2 ಕಿಲೋಮೀಟರ್ಸ್ ಹತ್ರನೇ ಇರೋದ್ರಿಂದ ಸಿಟಿ ಹತ್ರಕ್ಕೆ ಆಗುತ್ತೆ ನಾವು ಮಾಡಿದಂಥ ಕಾವೇರಿ ಸೂಟ್. ಇದು ಕಂಪ್ಲೀಟ್ ಡೀಟೇಲ್ನ ನಾನು ನಿಮಗೆ ಅಪ್ಕಮಿಂಗ್ ವೀಡಿಯೋದಲ್ಲಿ ಹೇಳ್ತೀನಿ. ಕಂಪ್ಲೀಟ್ ಕೂರ್ಗಲ್ಲಿ ಎಷ್ಟು ಸ್ಪೆಂಡ್ ಮಾಡಿದ್ವಿ, ನಾವು ಏನು ಎತ್ತ ಅಂತ ನಾನು ಕಂಪ್ಲೀಟ್ ಒಂದು ವೀಡಿಯೋ ಮಾಡಿ ನಿಮ್ಮೆಲ್ಲರಿಗೂ ಕಂಪ್ಲೀಟ್ ಡೀಟೇಲನ್ನು ಕೊಡ್ತೀನಿ. ಇಲ್ಲಿ ಏನಂತಂದರೆ ಕಂಪ್ಲೀಟ್ ಗ್ರೀನರಿ, ಅದ್ರ ಜೊತೆಗೆ ಅವ್ರ ಮನೆಗಳಲ್ಲೂ ಎಷ್ಟು ಗಿಡಗಳು ಬೆಳೆಸ್ಕೊಂಡಿದ್ದಾರೆ ಗೊತ್ತಾ? ಅದು ನೋಡಿ ತುಂಬ ಖುಷಿ ಅಂತ ಅನಿಸ್ತು. ನಮ್ಗೆ ಇಷ್ಟು ಗ್ರೀನರಿ ಇದ್ದರೆ ಮನೇಲಿ ಒಂದು ಪಾಟ್ ಕೂಡ ಹಾಕ್ದಿರೋರು ನಾವು. ಇಷ್ಟು ಗ್ರೀನರಿ ಇದ್ದರೂ ಕೂಡ ಅವ್ರ ಮನೆಗಳಲ್ಲಿ ಎಷ್ಟು ವೆರೈಟೀಸ್ ಆಫ್ ಫ್ಲವರ್ಸು ಗಿಡಗಳು ಬೆಳೆಸಿದ್ರು ಗೊತ್ತಾ? ಒಬ್ಬೊಬ್ಬರು ಮನೆಗಳಲ್ಲೂ ನಾವು ನೋಡಿದ್ವಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ಲ್ಯಾಂಟಿಂಗ್ ಎಲ್ಲ. ಆ್ಯಂಡ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇನ್ಕ್ಲೂಡಿಂಗ್ ಇತ್ತಲ್ಲ, ಸೊ ನನಗೆ ಗೊತ್ತಿಲ್ಲ ಕಾಫಿ ಕೂಡ ಕೊಡ್ತಾರೆ ಅಂತ. ಸೊ ಕಾಫಿ ಕೂಡ ಸರ್ವ್ ಮಾಡಿದ್ರು ನಮಗೆ ಕಾಫಿ. ಅದ್ರ ಜೊತೆಗೆ ಬ್ರೇಕ್ಫಾಸ್ಟ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಬ್ರೇಕ್ಫಾಸ್ಟ್ ಬಂದು ಇಡ್ಲಿ, ವಡೆ, ಸಾಂಬಾರು, ಚಟ್ನಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಡೇ ನಾವು ಕಂಪ್ಲೀಟಾಗಿ ಅದು ಯಾವ್ಯಾವ ದೇವಸ್ಥಾನಗಳಿದೆಯೋ ಮಡಿಕೇರಿಲಿ ಫೇಮಸ್ ಟೆಂಪಲ್ಗಳನ್ನ ವಿಸಿಟ್ ಮಾಡಬೇಕನ್ನೋ ಪ್ಲ್ಯಾನ್ ಮಾಡಿಟ್ಕೊಂಡಿದ್ವಿ. ಸೊ ಫಸ್ಟ್ ನಾವು ವಿಸಿಟ್ ಮಾಡಿದ್ದೆ ಓಂಕಾರೇಶ್ವರ ಟೆಂಪಲ್. ಓಂಕಾರೇಶ್ವರ ಆಪೋಸಿಟಲ್ಲಿ ರೈಟ್ ಸೈಡಲ್ಲಿ ನಮಗೆ ಆಂಜನೇಯನ್ ಟೆಂಪಲ್ ಸಿಗುತ್ತೆ. ಇಲ್ಲಿ ಯಾವುದೇ ರೀತಿ ನಮಗೆ ಫೋಟೋ ಅಥವಾ ವಿಡಿಯೋ ಮಾಡ್ಕೊಳ್ಳೋ ಅಂಥ ಫೆಸಿಲಿಟಿಗಳು ಇಲ್ಲ. ಸೊ ಅದೆಲ್ಲ ಮಾಡಬಾರ್ದು. ನಾನು ಎಲ್ಲೆಲ್ಲಾಗುತ್ತೋ ಅಲ್ಲಲ್ಲಿ ಕ್ಲಿಪ್ಪಿಂಗ್ಸ್ಗಳನ್ನು ತೊಗೊಂಡಿದ್ದೀನಿ ನಿಮ್ಮೊಟ್ಟಿಗೆ ಶೇರ್ ಮಾಡೋಕ್ಕೆ.
ಕಲ್ಯಾಣಿ ಕೂಡ ಇದೆ ಈ ಓಂಕಾರೇಶ್ವರ ಟೆಂಪಲಲ್ಲಿ. ಚೆನ್ನಾಗಿದೆ. ಇದು ಈಶ್ವರ ಮತ್ತು ಪಾರ್ವತಿ ಏನೋ ಇರುವಂಥ ಒಂದು ಟೆಂಪಲ್. ಚೆನ್ನಾಯಿತು. ತುಂಬ ದೊಡ್ಡದಾಗಿ ಸ್ಪೇಷಿಯಸ್ ಆಗಿ ಇರುವಂಥ ಟೆಂಪಲ್ ಇದು. ಆ್ಯಂಡ್ ಇಲ್ಲಿ ಮಡಿಕೇರಿಲಿ ಒಂದು ಏನು ಬ್ಯೂಟಿಫುಲ್ ಥಿಂಗ್ ಅಂತ, ಸ್ಪೆಷಲಿ ಈ ಕೋಸ್ಟಲ್ ಪ್ಲೇಸಸ್ಗಳಲ್ಲಿ ಏನು ಬ್ಯೂಟಿಫುಲ್ ಥಿಂಗ್ ಅಂದರೆ ಇವು ಟೆಂಪಲ್ಗಳನ್ನು ಒಂಥರ ತುಂಬ ಡಿಫ್ರೆಂಟಾಗಿ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ಅದು ನಂಗೆ ತುಂಬ ಇಷ್ಟ ಆಯಿತು. ನಾವು ಹೋಗಿದ್ದು ಅರೌಂಡ್ 9 o'clock ಆಗಿತ್ತು ಅಂತ ಅಂದ್ಕೊಳ್ಳಿ. ಆವಾಗಲೇ ನೈಟ್ ಫುಲ್ ಜೋರು ಮಳೆ ಬಂದಿದ್ರು, ಅಷ್ಟು ಫಾಗಿದ್ರು, ಬೆಳಗ್ಗೆ ಅಷ್ಟೇ ಬಿಸಿಲಿತ್ತು. ನಮ್ಮ ದೇವ್ರ ದರ್ಶನ ಚೆನ್ನಾಗಾಯಿತು. ಆಗ ಅಷ್ಟೊಂದು ಏನು ರಶ್ ಇರಲಿಲ್ಲ. ಸೊ ನಾವು ದೇವ್ರ ದರ್ಶನ ಚೆನ್ನಾಗಿ ಮುಗಿಸ್ಕೊಂಡು ಎಷ್ಟೆಷ್ಟಾಗುತ್ತೋ ಅಷ್ಟು ಫೋಟೋಸ್ನೆಲ್ಲ ತಗೊಂಡು ಬಂದ್ವಿ ನಾವು. ಸೊ ಅದು ಮುಗಿಸ್ಕೊಂಡು ನಾವು ಡಿಸೈಡ್ ಮಾಡಿದ ನೆಕ್ಸ್ಟ್ ಬಂದು ತಲಕಾವೇರಿ. ಮಡಿಕೇರಿಯಲ್ಲಿ ತುಂಬ ಫೇಮಸ್ ತಲಕಾವೇರಿ. ಬಟ್ ತಲಕಾವೇರಿ ಏನಂತಂದರೆ ಆಲ್ಮೋಸ್ಟ್ ನಮ್ಗೆ 60 ಕಿಲೋಮೀಟರ್ ಆಗುತ್ತೆ ಮಡಿಕೇರಿ ಸಿಟಿಯಿಂದ ಹಿಡಿದು ಇದಕ್ಕೆ. ಫುಲ್ಲು ಕರ್ವ್ಸ್ ಇರುತ್ತೆ. ಸೊ ನೀವೇನಾರು ಪ್ಲ್ಯಾನ್ ಮಾಡ್ತಾರೆ ಲೈಟ್ ಬ್ರೇಕ್ಫಾಸ್ಟನ್ನು ಚೂಸ್ ಮಾಡ್ಕೊಳ್ಳಿ. ಸಿಕ್ಕಾಪಟ್ಟೆ ಕರ್ವ್ಸ್ ಇರುತ್ತೆ. ಅದು ಹೋಗೋ ದಾರಿಯಲ್ಲೇ ನಮಗೆ ಬಗಂಡೇಶ್ವರ ದೇವಸ್ಥಾನ ಸಿಗುತ್ತೆ. ಸೊ ಅರ್ಧದ ನಾವು ದಾರಿಗೆ ಹೊಟ್ಟೋಗಿದ್ವಿ, ತಿರ್ಗಿ ವಾಪಸ್ ಬಂದು ನನ್ನ ತಂಗಿ ಇಲ್ಲ ಹೋಗಲೇಬೇಕು, ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತ ಹೇಳಿ ನಾವು ಬಗಂಡೇಶ್ವರ ದೇವಸ್ಥಾನ ಚೂಸ್ ಮಾಡ್ಕೊಂಡು. ಸೊ ಇಲ್ಲೂ ಕೂಡ ರೈಟ್ ಸೈಡಲ್ಲೇ ನಿಮಗೆ ತ್ರಿವೇಣಿ ಸಂಗಮ ಸಿಗುತ್ತೆ ನಿಮಗೆ. ಇದೂ ಚೆನ್ನಾಗಿದೆ. ಅದು ಬಗಂಡೇಶ್ವರ ರೈಟ್ ಸೈಡಲ್ಲೇ ನಿಮಗೆ ಈ ತ್ರಿವೇಣಿ ಸಂಗಮ ಸಿಗುತ್ತೆ. ನಮ್ಗೆ ಹೇಗೆ ಮೈಸೂರಲ್ಲಿ ಏನು ಹೇಳ್ತಾರೆ ಅದನ್ನು ಶ್ರೀರಂಗಪಟ್ಟಣ ನಾವು ಹೆಂಗೆ ಇವಾಗ ಬೂದಿ ಎಲ್ಲ ಬಿಡ್ತೀವಲ್ಲ, ಇಲ್ಲಿ ಮಡಿಕೇರಿಯವ್ರಿಗೆ ಈ ನದಿ ಇವರು ತ್ರಿವೇಣಿ ಸಂಗಮ, ಬಿಕಾಸ್ ನಾವು ಅಲ್ಲೆಲ್ಲ ನೋಡ್ತಾ ಇದ್ವಲ್ಲ ತ್ರಿವೇಣಿ ಸಂಗಮದಲ್ಲಿ ಇವರು ಮಡಿಕೇರಿ ಇರೋರು ಇಲ್ಲಿ ಅವ್ರ ಬೂದಿಯನ್ನು ಬಿಡ್ತಾರೆ. ಆ ಕಡೆ ಬೂದಿ ಬಿಟ್ಟರು, ನಾವು ಈ ಕಡೆ ಹೋಗಿದ್ರಿಂದ ಇದು ನದಿ ತುಂಬ ಚೆನ್ನಾಗಿದೆ, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಕಂಪ್ಲೀಟ್ ಕಾವೇರಿ ನದಿ ನೀರೇ. ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದನ್ನು ಅಷ್ಟೇ ವೆಲ್ ಮೇಂಟೈನ್ಡ್ ಮಾಡಿದ್ದಾರೆ. ಎಲ್ಲೂ ಕೂಡ ನಿಮಗೆ ಗಲೀಜು ಅಥವಾ ಇದು ಅಂತ ಅನಿಸಲ್ಲ. ಸುಮಾರು ನದಿಗಳಲ್ಲಿ ನಾವು ನೋಡಿರ್ತೀವಿ, ಬಟ್ ಈ ನದಿ ತುಂಬ ಕ್ಲೀನಾಗಿ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡಿದರು. ಆಮೇಲೆ ಬಗಂಡೇಶ್ವರ ಟೆಂಪಲ್ನ ನಾವು ವಿಸಿಟ್ ಮಾಡಿದ್ವಿ. ಬಗಂಡೇಶ್ವರ ಟೆಂಪಲ್ ಕಂಪ್ಲೀಟು ಶಿವ ಫ್ಯಾಮಿಲಿ, ಅಂದರೆ ಶಿವ, ಪಾರ್ವತಿ, ಗಣೇಶ, ಸುಬ್ರಹ್ಮಣ್ಯ ಜೊತೆಗೆ ವಿಷ್ಣು ಕೂಡ ಇದ್ದಾರೆ. ಆ್ಯಂಡ್ ಇಲ್ಲಿ ಯಾವುದೇ ರೀತಿ ನಮ್ಗೆ ಅರ್ಚನೆಗೆ ಕಾಸು ತೊಗೊಳ್ಳೋದಿಲ್ಲ, ಆ ಥರ ದುಡ್ಡು ಹಾಕಿದ್ರೆ ಇದು ಮಾಡೋದು ಆ ಥರ ಏನೂ ಇಲ್ಲ. ಪ್ರತಿಯೊಬ್ಬರು ಹೋದವ್ರು ಎಲ್ಲರಿಗೂ ಕೂಡ ಅರ್ಚನೆ ಮಾಡ್ತಾರೆ, ಜೊತೆಗೆ ಪ್ರಸಾದ ಕೊಡ್ತಾರೆ. ಆ್ಯಂಡ್ ಈ ಬಗಂಡೇಶ್ವರ ಟೆಂಪಲಲ್ಲಿ ನಮಗೆ ಊಟ ಕೂಡ ಇತ್ತು, ಬಟ್ ನಾವು ತೊಗೊಳ್ಳಿಲ್ಲ. ಯಾಕಂದರೆ ನಾವು ತುಂಬ ಕರ್ವ್ಸ್ಗಳಿದ್ದಾವೆ, ಅಕಸ್ಮಾತ್ ಏನೋ ವಾಮಿಟ್ ಆಯಿತು ಅಂದರೆ ನಾವು ಬೇಡ ಅಂತ ಹೇಳಿ ನಾವು ವಾಪಸ್ಸು ತಲಕಾವೇರಿ ಬಂದ್ವಿ. ತಲಕಾವೇರಿಲಿ ನಾನೇನು ಜಾಸ್ತಿ ಕ್ಲಿಪ್ಪಿಂಗ್ಸ್ಗಳನ್ನು ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ತಲಕಾವೇರಿ ಕೂಡ ತುಂಬ ಚೆನ್ನಾಗಿದೆ. ಯಾವುದೇ ರೀತಿ ರಶ್ ಇರಲಿಲ್ಲ. ನಾವು ಹೋಗಿದ್ದೆ ಸಣ್ಣನು ಅಷ್ಟೇ, ಚೆನ್ನಾಗಿತ್ತು ತಲಕಾವೇರಿ ಕೂಡ. ಅಲ್ಲೇನು ನಾವು ಯಾವುದೇ ರೀತಿ ಊಟ ಮಾಡಲಿಲ್ಲ ಮಡಿಕೇರಿಯಲ್ಲಿ. ಮೈಸೂರು ಬಂದು ಆದಮೇಲೆ ನಾವು ಏನು ಡೇ 1 ಸ್ಟಾರ್ಟ್ ಮಾಡಿದ್ವಲ್ಲ ಆಶೀರ್ವಾದ್ ಗ್ರ್ಯಾಂಡ್, ಇನ್ನೊಂದು ಬ್ರ್ಯಾಂಚ್ ಮೈಸೂರಲ್ಲಿ ನಾವು ಊಟ ಮುಗಿಸ್ಕೊಂಡು ಡೈರೆಕ್ಟಾಗಿ ನಾವು ಮೈಸೂರಿಗೆ ಬಂದ್ವಿ. ಮೈಸೂರಲ್ಲಿ ಪ್ಲೇಸಸ್ ಎಷ್ಟೊಂದಿತ್ತು, ಬಟ್ ನಾವು ಅರ್ಧಕ್ಕರ್ಧ ನೋಡಿದ್ವಿ ಪ್ಲೇಸಸ್ಗಳನ್ನು. ಬಟ್ ನಮ್ಗೆ ಅಷ್ಟು ಟೈಮ್ ಇರಲಿಲ್ಲ ಮೈಸೂರು ಪ್ಲೇಸಸ್ಗಳನ್ನ ಕವರ್ ಮಾಡೋಕ್ಕೆ, ಬಿಕಾಸ್ ನೆಕ್ಸ್ಟ್ ನನ್ನ ತಂಗಿ ಕಾಲೇಜ್ಗೆ ಹೋಗ್ಬೇಕಾಗಿದ್ದರಿಂದ ನಾವು ಚೂಸ್ ಮಾಡ್ಕೊಂಡಿದ್ದು ಒಂದೇ ಪ್ಲೇಸ್. ಅದು ನಾವು ಅಪ್ಪ ಹೇಳ್ತಾರೆ ಮೈಸೂರಲ್ಲಿ ಇನ್ನೂ ಸ್ವಲ್ಪ ಪ್ಲೇಸಸ್ಗಳಿದೆ ನೋಡ್ಕೊಂಡು ಬನ್ನಿ ಅಂತ. ಜಸ್ಟ್ ಸುಮ್ಮನೆ ಒಂದು ಯಾವುದೋ ಒಂದು ಪ್ಲೇಸಸ್ನ ಚೂಸ್ ಮಾಡೋಣ ಅಂತ ಹೇಳಿ. ಎನಿವೇಸ್ ಇದು ಫೇಮಸ್ ಮೈಸೂರು ಪಾಕ್ ಅಂತ ಇತ್ತಲ್ಲ, ಸೊ ಅದಕ್ಕೆ ಈ ಪ್ಲೇಸನ್ನು ನಾವು ನೋಡೋಣ ಹೇಗಿರುತ್ತೆ, ಟೇಸ್ಟ್ ಮಾಡೋಣ ಮೈಸೂರು ಪಾಕ್ ಅಂತ ಹೇಳಿ ನಾವು ತೊಗೊಂಡ್ವಿ. ಬಟ್ ನಾನು ಸಜೆಸ್ಟ್ ಮಾಡೋದು ಏನಂದರೆ, ಪ್ಲೀಸ್ ಯಾವುದೇ ರೀತಿ ಅಲ್ಲಿಂದ ಪಾರ್ಸಲ್ ತರಕ್ಕೆ ಹೋಗ್ಬಿಡಿ. ಮೈಸೂರು ಪಾಕ್ನ ಫುಲ್ ಡ್ರೈ ಆಗಿರುತ್ತೆ. ಐ ಡೋಂಟ್ ನೋ ವೆದರ್ ಬಿಕಾಸ್ ಆಫ್ ದ ವೆದರ್ ಏನೋ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಬಟ್ ಅಲ್ಲಿ ತೊಗೊಬೇಕಾದ್ರೆ ಫುಲ್ಲಿ
ಗೀ ಇರುತ್ತೆ. ಅದು ಮನೆಗೆ ತೊಗೊಂಬಂದ ತಕ್ಷಣ ಫುಲ್ ಡ್ರೈ ಅಂತ ಅನಿಸುತ್ತೆ. ನೆಕ್ಸ್ಟ್ ಡೇನೇ ನಮ್ಗೆ ಕಂಪ್ಲೀಟ್ಲಿ ಡ್ರೈ ಫೀಲ್ ಆಗ್ತಾಯಿತ್ತು. ಅಷ್ಟು ಆ ಮಾಯ್ಶ್ಚರ್ ಇರಲಿಲ್ಲ ಆ ಮೈಸೂರು ಪಾಕ್ ಒಳಗಡೆಯಲ್ಲಿ. ನೀವು ತೊಗೊಳ್ಬೇಕಾದ್ರೆ ಅಲ್ಲೇ ಟೇಸ್ಟ್ ಮಾಡಿ. ಆ್ಯಂಡ್ ಯಾರಾದರೂ ತುಂಬ ಇಂಟರ್ನ್ಯಾಷನಲ್ ಟ್ರಿಪ್ಸ್ಗೆಲ್ಲ ಕಳಿಸ್ತಾರೆ ವರ್ಡ್ ಮೈಸೂರು ಪಾಕ್ನ, ಐ ಡೋಂಟ್ ಸಜೆಸ್ಟ್ ಈ ಒಂದು ವರ್ಡ್ ಮೈಸೂರು ಪಾಕ್ನ ಕಳಿಸ್ಬೋದು ನೀವು ಅಂತ. ಬಟ್ ಟೇಸ್ಟ್ ಮಾಡೋಕ್ಕೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇನ್ನೊಂದೇನಂದ್ರೆ ನಾನು ವೀಡಿಯೋ ಮಾಡ್ತಾಯಿದ್ರಿಂದ 2-3 ಎಕ್ಸ್ಟ್ರಾ ಕೊಡ್ತಾಯಿದ್ರು ಅವರು. ವೀಡಿಯೋ ಮಾಡ್ತಾರೆ ಹಾಕ್ತಾರೆ ಅಂತಲೋ ಏನೋ, ಐ ಡೋಂಟ್ ಹ್ಯಾವ್ ಎನಿ ಐಡಿಯಾ ಅದ್ರ ಬಗ್ಗೆ. ಬಟ್ 2-3 ಎಕ್ಸ್ಟ್ರಾ ಅಂತ ಕೊಡ್ತಾಯಿದ್ರು. ಆ ಪೀಸಸ್ಗಳನ್ನು ನಾವು ಟೇಸ್ಟ್ ಮಾಡಿದ್ವಿ. ಬಟ್ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು. ತುಂಬ ವೆರೈಟೀಸ್ ಆಫ್ ಮೈಸೂರು ಪಾಕ್ಗಳಿದ್ದಾವೆ. ಆ್ಯಂಡ್ ನಾವು ಸ್ವಲ್ಪ ಮೈಸೂರು ಪಾಕ್ ತೊಗೊಂಡ್ವಿ ನಮ್ಮ ಅಪ್ಪನಿಗೆ ಕೊಡೋಣ ಅಂತ ಹೇಳಿ. ಆ್ಯಂಡ್ ಸ್ವಲ್ಪ ಆಮೇಲೆ ಬಾದಾಮ್ ಮಿಲ್ಕ್, ನಾನು ಎಲ್ಲೋದ್ರೂ ನಂಗೆ ಬಾದಾಮ್ ಮಿಲ್ಕ್ ಇಸ್ ಮೈ ಫೇವ್ರೇಟ್, ಅದೊಂದು ನಾನು ಚೂಸ್ ಮಾಡಿದೆ. ಆ್ಯಂಡ್ ಯಾವುದೋ ಒಂದು ಮುರ್ಕೆನ ತೊಗೊಂಡು ಅದು ತುಂಬ ಚೆನ್ನಾಗಿತ್ತು. ನಾವು ಅದನ್ನು ಒಂದು 2-3 ಪ್ಯಾಕೆಟ್ ತೊಗೊಬೋದಾಯಿತು ಅಂತ ಅಂದ್ಕೊಂಡ್ವಿ. ಬಟ್ ನಮ್ಗೆ ಐಡಿಯಾ ಇರಲಿಲ್ವಲ್ಲ, ಅದು ಒಂದು ಮಾತ್ರ ಚೂಸ್ ಮಾಡ್ಕೊಂಡ್ವಿ. ಆ್ಯಂಡ್ ಇದು ಮೈಸೂರು ಪಾಕ್ ಜೊತೆಗೆ ನಾವು ಬಾದಾಮ್ ಮಿಲ್ಕ್ನ ತೊಗೊಂಡ್ವಿ. ಆ್ಯಂಡ್ ಇಲ್ಲಿ ನಿಮಗೆ ಕಾಣಿಸುತ್ತೆ ಅದು ಯಾವ ರೀತಿ ಮಾಡ್ತಾರೆ ಆ ಪ್ರೋಸೆಸ್ ಎಲ್ಲ. ಇದು ಕಂಪ್ಲೀಟ್ಲಿ ಐ ಥಿಂಕ್ ಸ್ವಲ್ಪ ಮ್ಯಾನ್ ಮೇಡು ಇದ್ದೆ ಆ್ಯಂಡ್ ಸ್ವಲ್ಪ ಮಿಷಿನ್ ಮೇಡು ಇತ್ತು. ನಾನು ಅಲ್ಲಿ ಅಬ್ಸರ್ವ್ ಮಾಡಿದೆ, ಸ್ವಲ್ಪ ಯಾರೋ ಮಾಡ್ತಾಯಿದ್ರು ಇದನ್ನು, ಸ್ವಲ್ಪ ಮಾತ್ರ ಇಲ್ಲಿ ಮಿಷಿನ್ ಮೇಡು ಯೂಸ್ ಮಾಡ್ತಾರೆ ಇವರು. ನೀಟಾಗಿ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡಿದ್ದಾರೆ, ಚೆನ್ನಾಗಿದೆ. ಆ್ಯಂಡ್ ಮೈಸೂರು ಪಾಕಿಗೆ ಇಷ್ಟು ವರ್ಲ್ಡ್ ಫೇಮಸ್ ಮೈಸೂರು ಪಾಕ್ ಅಂತ ಇಷ್ಟು ಚೆನ್ನಾಗಿ ಹೈಜಿನಿಕ್ಕಾಗಿ ಇಷ್ಟು ಚೆನ್ನಾಗಿ ಒಂದು ಇಂಟೀರಿಯರ್ ಮಾಡ್ತಾರೆ ಅನ್ನೋದು ಒಂಥರ ಮೀರಿದ್ದಂತ ನನಗನ್ನಿಸ್ತು. ಕೂತ್ಕೊಂಡು ತಿನ್ಬೋದು, ಎಲ್ಲ ಚೆನ್ನಾಗಿದೆ. ಬಟ್ ಇನ್ನೂ ಆ್ಯಕ್ಚುಲಿ ಸ್ಪೇಷಿಯಸ್ ಆಗಿತ್ತು ನಾವು ವೀಡಿಯೋದಲ್ಲೆಲ್ಲ ಅಬ್ಸರ್ವ್ ಮಾಡಿದಾಗ. ಬಟ್ ಈಗ ಅದೇನು ಮಾಡಿದಾರೋ ಏನೋ ಗೊತ್ತಿಲ್ಲ ನನಗೆ. ಇಲ್ಲಿಗೆ ಕಂಪ್ಲೀಟಾಗಿ ನನ್ನ ಕೂರ್ಗ್ ವಿಡಿಯೋ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಎಡಿಟ್ ಮಾಡ್ತಾ ತೋರಿಸ್ತಾ ನಾನು ಮತ್ತೊಮ್ಮೆ ಕೂರ್ಗ್ ಹೋಗಿ ಬಂದಂಗೆ ಅನಿಸ್ತು. ಐ ಹೋಪ್ ಈ ವಿಡಿಯೋ ನಿಮಗೆ ಕಂಪ್ಲೀಟಾಗಿ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸಿ ಆನ್ ಇನ್ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಬ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.